ಅಯ್ಯೋ, ಇಷ್ಟು ಬೇಗ ಬೆಳಿಗ್ಗೆ ಆಗೋಯ್ತಾ? ಶಾಂತ ಶಾಂತ, ಏನಕ್ಕೆ ಇಷ್ಟು ಬೇಗ ಎದ್ದೆ? ಮಲ್ಕೋಬಾ. ಅಯ್ಯೋ ರೀ, ಇವತ್ತು ತುಂಬ ಹೊತ್ತೆ ಆಗ್ಬಿಡ್ತು. 6 ಗಂಟೆ ಮೇಲಾಗ್ಬಿಟ್ಟದೆ. ನಾನು ಎದ್ದು ಕಾಫಿ ಎಲ್ಲ ರೆಡಿ ಮಾಡ್ತೀನಿ, ನೀವು ಎದ್ದು ಬನ್ನಿ ಕೆಳಗಡೆ. ಸರಿ ಸರಿ, ಆದ್ಮೇಲೆ ಕೂಗು, ನಾನು ಬರ್ತೀನಿ. ಸರಿ ರೀ, ಆಯ್ತು. ಸಂಗಿ, ಸಂಗಿ, ಏನ್ ಮಾಡ್ತಾ ಇದೀಯಾ? ಇದೇನು ಇವಳು ಕೂಗಿದ್ರು ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ಇವಳು ಕಟ್ಕೊಂಡು ಕೆಲಸ ಮಾಡ್ಸೋವರೆಗೆ ಸಾಕಾಗೋಗಿತ್ತೆ. ಎಲ್ಲಿದ್ದಾಳೆ ನೋಡ್ತೀನಿ. ಸೂರಿಂಗು ನೋಡೋ ಆಸೆ, ಏನೇನೋ ಮಾಡೋ ಆಸೆ, ಆಗಾಗ ಇಣುಕಿ ನೋಡ್ತಾನೆ. ಏ ಏ ಹ್ಞೂ, ನೋಡ್ತಾನೆ. ನೋಡ್ದೆ ಇನ್ನೇನು ಮಾಡ್ತಾನೆ? ಏನೇ ಇಷ್ಟೊತ್ತೆ ಬೆಳಿಗ್ಗೆನೆ ಫೋನ್ ಇಟ್ಕೊಂಡು ನಿಂತಿದ್ಯಾ? ಓ, ನಮ್ಮ ಅಮ್ಮನವ್ರು ಬಂದರು. ಗುಡ್ ಮಾರ್ನಿಂಗ್ ಅಮ್ಮನವರೇ. ಬನ್ನಿ, ನೀವೇ. ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ಒಂದ್ಸಲ ಹಾಯ್ ಹೇಳಿ. ನಿನಗೂ ನಿನ್ನ ಫೋನ್ಗೂ ಬೆಂಕಿ ಆಗ್ತು. ಬೆಳಿಗ್ಗೆ ಎದ್ದು ನಾವೆಲ್ಲ ಕೂತಿದ್ದೀವಿ, ಯಾರಿಗೂ ಒಂದು ಲೋಟ ಕಾಫಿ ಕಾಣಿಸಿಲ್ಲ, ಫೋನ್ ಇಟ್ಕೊಂಡು ನಿಂತವಳೆ. ಬಿಸಾಕಲ್ಲಿ ಫೋನ್ನ. ಯಾಕೆ ಅಮ್ಮನವ್ರೆ, ನಾನು ರೀಲ್ಸ್ ಮಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ಮು? ನಿನ್ನ ಮನೇಲಿ ಇಟ್ಕೊಂಡದ್ದು ರೀಲ್ಸ್ ಮಾಡೋಕ್ಕಲ್ಲ, ಮನೆ ಕೆಲಸ ಮಾಡೋಕ್ಕೆ. ಮನೆ ಕೆಲಸ ಮುಗಿಸ್ಬಿಟ್ಟು ನೀನು ಏನಾದರೂ ಹಾಳಾಗೋಗು. ಈಗ ಫಸ್ಟ್ ಎಲ್ಲರೂ ಕಾಫಿ ಮಾಡು. ಇವರಂತೂ ಫೋನ್ ಯೂಸ್ ಮಾಡಲ್ಲ, ಮಾಡೋವ್ರಿಗೂ ಬಿಡಲ್ಲ. ಏನೇ ಗೊಣಗ್ತಾ ಇದೆಯಾ ಮನ್ಸಲ್ಲೇ? ಏನಿಲ್ಲ ಬಿಡಿ, ಮಾಡ್ಕೊಂಡು ಬರ್ತೀನಿ. ಸರಿ, ಮಾಡ್ಕೊಂಡು ಬಾ. ಗೌಡ್ರು ಕೆಳಗಡೆ ಬರ್ತಾರೆ, 2 ಲೋಟ ತಗೊಂಡು ಬಾ. ಗೌತಮ್ ಎದ್ನಾ? ಅವರೆದ್ದು ವಾಕ್ ಮುಗಿಸ್ಕೊಂಡು ಬಂದು ನನ್ನ ಹತ್ರ ಬಿಸಿನೀರು ತಗೊಂಡು ಕುಡಿದ್ರು, ಮತ್ತೆ ರೂಮಿಗೆ ಹೋಗಿ ರೆಡಿ ಆಗ್ತಾ ಇದ್ದಾರೆ. ಸದ್ಯ ಅವನಿಗಾರು ಬಿಸಿನೀರು ಕಾಯಿಸಿ ಕೊಟ್ಟಿದೆಯಲ್ಲ. ಸರಿ ಸರಿ, ಕಾಫಿ ತಗೊಂಡು ಬಾ, ನಾನು ಹಾಲಲ್ಲಿರ್ತೀನಿ. ಅಯ್ಯೋ, ನನ್ನ ರೀಲ್ಸು ಅರ್ಧಕ್ಕೆ ನಿಂತೋಯ್ತು. ಬೇಗ ಬೇಗ ತಿಂಡಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ರೀಲ್ಸ್ ಮಾಡಬೇಕಪ್ಪ. ಅಮ್ಮ, ಮುಗಿತಾ ನಿಮ್ಮದು ಸಂಗೀತ ಆಂಟಿ ಜಗಳ? ಇನ್ನೇನು ಮತ್ತೆ, ನನಗೆ ಬೆಳಗ್ಗೆನ ಸಿಟ್ಟು ಬರೆಸ್ತಾಳೆ ನೋಡು. ನಾನು ಹೋಗ್ಬಿಟ್ಟು ಕಾಫಿ ಮಾಡಿದಲ್ಲ ಅಂತ ಅಡುಗೆ ಮನೆಗೆ ಹೋದ್ರೆ ಅಲ್ಲಿ ಫೋನ್ ಇಟ್ಕೊಂಡು ರೀಲ್ಸ್ ಮಾಡ್ಕೊಂಡು ನಿಂತವಳೆ. ಕೋಪ ಬರುತ್ತಾ ಇಲ್ವೋ ಹೇಳು? ಓಹ್, ಅದಾ, ಅವ್ರು ಬೆಳಿಗ್ಗೆ ನಾನು ರೀಲ್ಸ್ ಮಾಡ್ತಾ ಇದ್ದಾರೆ. ನಾನು ಬಿಸ್ನೀರು ಕೇಳಿದೆ, ಅವಾಗಲೂ ರೀಲ್ಸ್ ಮಾಡ್ತಾನೆ ಇದ್ರು. ಮಾಡಲಿ ಬಿಡಮ್ಮ, ಅವ್ರ ಇಂಟ್ರೆಸ್ಟ್ ಅಲ್ವಮ್ಮ. ಏನು ಇಂಟ್ರೆಸ್ಟು? ಅವಳು ರೀಲ್ಸ್ ಮಾಡ್ಕೊಂಡು ಕೂತ್ಕೊಳ್ಳಿ, ನಾನು ಮನೆ ಕೆಲಸ ಮಾಡಲೇನೋ? ಒಬ್ಬೊಬ್ಬರಿಗೆ ಒಂದೊಂದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಮ್ಮ. ಅವ್ರಿಗೆ ತುಂಬ ಇಷ್ಟ ಇದೆ, ಅದೆಲ್ಲ ಮಾಡಲಿ ಬಿಡಿ. ನೀನು ನಿಮ್ಮ ಅಪ್ಪ ಅವಳಿಗೆ ಕೊಟ್ಟಿರೋ ಸದ್ರ ಹಂಗೆ ಆಡ್ತಾಳೆ ಅವಳು. ಮನೆ ಕೆಲಸ ಮುಗಿಸ್ಬಿಟ್ಟು ಏನಾದರೂ ಮಾಡಲಿ. ಸರಿ ಸರಿ ಅಮ್ಮ. ಅಮ್ಮ, ನಾನು ಜಮೀನ್ ಹತ್ರ ಹೋಗಿರ್ತೀನಿ, ನೀವು ಅಪ್ಪಾಜಿ ಒಟ್ಟಿಗೆ ಬಂದ್ಬಿಡ್ತೀರಾ? ತಿಂಡಿ ಮಾಡದೆ ಹಂಗೆ ಹೋಗ್ತೀಯನ ಗೌತಮ? ಓ ಹೌದಲ್ವಮ್ಮ, ಮರ್ತೇ ಹೋಯ್ತು. ಸರಿ, ತಿಂಡಿ ಕೊಟ್ಬಿಡಿ ಅಮ್ಮ, ನಾನು ತಿಂದ್ಬಿಟ್ಟು ಹೋಗ್ತೀನಿ. ನೀವು ಅಪ್ಪ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಬನ್ನಿ ಅಮ್ಮ. ನಾನು ಹಾಳು ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇರ್ತೀನಿ. ಸರಿ. ಸಂಗಿ, ಸಂಗಿ, ತಿಂಡಿ ಆಗಿದ್ರೆ ತಂದು ಗೌತಮನ್ ಕೊಟ್ಬಿಡು. ತಿಂಡಿ ತುಂಬ ಚೆನ್ನಾಗಿದೆ ಅಮ್ಮ. ರೀಲ್ಸ್ ಮಾಡ್ಕೊಂಡು ನಿಂತಿದ್ಲು, ಯಾವುದೋ ಸಂದಿಲಿ ತಿಂಡಿ ಮಾಡಿ ಇಟ್ಬಿಟ್ಟಿದ್ದಾಳೆ, ನಾನು ಬೈತೀನಿ ಅಂತ. ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ, ನೀವು ಬಂದ್ಬಿಡಿ ಅಮ್ಮ. ರೀ, ನಿಮಗೂ ತಿಂಡಿ ಕೊಡ್ಲಾ? ಏನು ಬೇಡ ಶಾಂತ, ನಾನು ರೂಮಲ್ಲೇ ತಿಂಡಿ ತಿಂದೆ. ಹೌದಾ? ಸಂಗೀತನ್ ಕೊಟ್ಟಿದ್ಲಾ? ಹೌದೌದು, ನೀನು ಅವಳಿಗೆ ಬೈದಲ್ಲ, ಅದಕ್ಕೆ ಇನ್ನೂ ನಿನ್ನ ಕೈಲಿ ಬೈಸ್ಕೊಳ್ಳೋದು ಬೇಡ ಅಂತ ರೂಮ್ಗೆ ತಂದು ಕೊಟ್ಬಿಟ್ಲು. ನಾನು ಅಲ್ಲೇ ತಿಂದೆ. ಹೌದಾ? ಸರಿ ಸರಿ, ನಾನು ತಿಂಡಿ ಮಾಡಿ ಬರ್ತೀನಿ, ನೀವು ಆಚೆ ಇರ್ತೀರಾ? ರೀ, ರಾಣಿನೂ ಬರ್ತೀನಿ ಅಂದಿದ್ಲು ಜಮೀನ್ ಹತ್ರಕ್ಕೆ, ಅವಳು ಕರೆದ್ಬಿಡ್ತೀನಿ, ಒಟ್ಟಿಗೆ ಹೋಗೋಣ. ಓ ಹೌದಾ? ಸರಿ ಸರಿ, ಕರ್ಕೊ ಹೋಗೋಣ. ರಾಣಿ, ರಾಣಿ. ಓ ಶಾಂತಕ್ಕ, ಬಂದೆ ಬಂದೆ. ತಿಂಡಿ ತಿನ್ಕೊಂಡು ನಾನು ರೆಡಿಯಾಗಿ ಕೂತಿದ್ದೆ, ಹೊರಡೋಣವಾ? ಸರಿ ರಾಣಿ, ನಡಿ ಹೋಗೋಣ. ಶಾಂತಕ್ಕ, ಪಾತಿನೂ ಬರ್ತೀನಿ ಅಂದಿದ್ಲು, ಬಾ ಅಂತ ಹೇಳ್ಬಿಟ್ಟಿದ್ದೀನಿ. ನೀನು ಹೂ ಅಂದರೆ ಕರಿತೀನಿ. ಓ ಹೌದಾ? ಒಳ್ಳೇದಾಯ್ತಲ್ಲ, ಕರ್ಬಿಡೋಣ ಬಾ, ಹೋಗ್ತಾ ಅವಳು ಕರ್ಕೊಂಡು ಹೋಗೋಣ. ಸರಿ ಶಾಂತಕ್ಕ. ರಾಣಕ್ಕ ಅವರೇ, ರಂಗಪ್ಪಣ್ಣ ಮನೇಲಿಲ್ವಾ? ಇಲ್ಲ ಗೌಡ್ರೆ, ಅವರು ಅಂಗಡಿ ಹತ್ರ ಹೋದ್ರು ಬೆಳಿಗ್ಗೆನೆ. ನಾನು ಶಾಂತಕ್ಕನ ಜೊತೆ ಹೊಲಕ್ಕೆ ಬರ್ತೀನಿ. ಓಹ್ ಹೌದಾ? ಸರಿ ಸರಿ, ನಡ್ರಿ ಎಲ್ಲ ಹೋಗೋಣ. ಏ ಪಾತಿ, ಇಲ್ಲಿದ್ದೀವಿ, ಬಾ ಬಾ. ಶಾಂತಂದು ಅಕ್ಕ, ನಿಮ್ಮೆಲ್ಲ ನನಗೆ ತುಂಬ ಕೋಪ ಬಂದಿದೆ. ಯಾಕೆ ಪಾತಿ, ನಾನೇನು ಮಾಡಿದೆ ನಿಂಗೆ?
ಮತ್ತೆ ನೀವು ರಾಣಿಂದು ಅಕ್ಕನ್ನ ಮಾತ್ರ ಕರೆದಿದ್ದೀರಾ, ನೀವು ನನ್ನ ಕರೆದಿಲ್ಲ. ನನಗೆ ಎಷ್ಟು ಬೇಜಾರು ಆಯಿತು ಗೊತ್ತಾ? ನಿಮಗೆ ನಂದು ನೋಡೋಕ್ಕೆ ಇಷ್ಟ ಇಲ್ವಾ? ಅಯ್ಯೋ ಪಾತಿ, ಆ ಥರ ಏನೂ ಇಲ್ಲ. ನಾನು ಬೇರೆ ಹೆಣ್ಣಾಳುಗಳು ಕರೆದಿದ್ದೆ. ಹಂಗೆ ರಾಣಿ ಬರ್ತೀನಿ ಅಂದ್ಲಲ್ಲ, ಬಾ ಅಂತಂದೆ. ಅವಳು ನಿಂಗೆ ಹೇಳಿದಾಳೆ ಅಷ್ಟೇನೆ. ಸರಿ ಬಾ, ಅದಕ್ಕೆ ಬೇಜಾರು ಮಾಡ್ಕೊತೀಯ? ಗೌಡ್ರೆ, ನೀವು ಹೇಳಿಲ್ಲ ಅಲ್ವಾ ನನಗೆ ಬಾ ಅಂತ? ನಾನು ನಿಮ್ಮದು ನೋಡಲ್ಲ, ಶಾಂತಕ್ಕಂದು ನೋಡಲ್ಲ. ಅಯ್ಯೋ ಪಾತಿ, ನಿನ್ನ ಕನ್ನಡನೋ. ನಡಿ ಹೋಗೋಣ, ಕೋಪ ಮಾಡ್ಕೋಬೇಡ. ವಾವ್, ನನಗೆ ಈ ಥರ ತೋಟ ಅಂದರೆ ತುಂಬಾ ಇಷ್ಟ ಶಾಂತಕ. ಆಕಾಶದಾಗೆ ಯಾರಿಗೋ ಮಾಯ ಮಾಡವನೆ, ಚಿತ್ಕಿ ಹಾರ ಹಾಕಿ ಹೋಗವನೆ. ಹೇ ಹೇ ಪಾತಕವ್ರೆ, ಇದ್ಯಾವ ಸಾಂಗು? ಇದ ಹಳೇ ಫಿಲಮ್ದು ಇದೆಯಲ್ಲ, ರವಿಚಂದ್ರನ್ಗೆ, ಅದು ರಾಮ ಚಾರ್ಗಿದು. ಹೇ ಪಾತಿ, ನಂಗೆ ನೀನು ಹಾಡು ಕೇಳಕ್ಕೆ ಬಹಳ ಇಷ್ಟ ಬಿಡು ಪಾತಿ. ಹೌದು, ನನಗೆ ಇದು ವಾತ ಓರ್ಗೆ ನೋಡ್ತಾ ಇದ್ರೆ ಇವತ್ತು ಒಂದು ಅಂತ್ಯ ಅಕ್ಷರಿ ಹಾಡ್ಬಿಡೋಣ ಶಾಂತಕ. ನೀನು ಆಡ್ತಾ ಇರೋದು ನೋಡಿದ್ರೆ ಇವತ್ತು ನೀನು ನಮ್ಮ ಅಂತ್ಯನೇ ಆಡ್ಬಿಡ್ತೀಯ ಅನ್ಸುತ್ತೆ. ಬಾ ಹೋಗದ. ಗೌಡ್ರೆ, ನೀವು ಇವಾಗ ಬಂದ್ರಾ? ನೀವು 6 ಗಂಟೆಗೆ ಹೇಳಿದ್ರಲ್ಲ, 6 ಗಂಟೆಗೆ ಬಂದು ಹುಣ್ಸಣ್ಣೆಲ್ಲ ಅಲಗಿಸಾಯ್ತು ಗೌಡ್ರೆ. ಓಹೋ, ಹೌದಾ ರುದ್ರಪ್ಪ, ನಾವು ದಾರಿಲಿ ಬರ್ತಾ ಸ್ವಲ್ಪ ಲೇಟ್ ಆಗೋಯ್ತು. ಒಳ್ಳೇದಾಯ್ತು ಬಿಡು, ಕೆಲಸ ಮುಗಿಸಿದ್ದು. ನೋಡು, ಬಿಸಿಲೇ ಶುರುವಾಗೋಯ್ತು. ಅದು ರುದ್ರಂಗಿ ಹಬ್ಬ ಹುಣ್ಸೆಣ್ಣು ಅಲ್ಗಾಡ್ಸಕ್ಕೆ ಏನ್ ಹೇಳಿದ್ರು, ಮಾಡ್ತಾ ಇದ್ದೀರಾ? ಅದಕ್ಕೆ ಬಂದಿದ್ದೆ ಪತಕೋರೆ. ಓ ಹೌದಾ, ಎಲ್ಲಾನು ಹಲ್ಲಾಡ್ಸಿದ್ರಾ? ಲೇ ಲೇ ರಾಣಿ, ಇವಳ ಬಾಯಿ ಮುಚ್ಕೊಂಡಿರ ಕೇಳು. ಇಲ್ಲಿ ಗೌಡ್ರು ರುದ್ರಣ್ಣ ಎಲ್ಲ ಇದ್ದಾರೆ, ಇವಳು ಏನೇ ಮಾತಾಡ್ತಿದ್ದಾಳೆ ಇವಳು. ಲೇ ಪಾತಿ, ಸುಮ್ಮನೆ ನಿಂತ್ಕೋ. ಕ್ವಶನ್ ಮೇಲೆ ಕ್ವಶನ್ ಕೇಳಿ ರುದ್ರಣ್ಣನ್ ಗಾಬರಿ ಮಾಡಬೇಡ. ಶಿವಕ್ಕ, ನೀನು ರುದ್ರಣ್ಣ ಜೊತೆಗೆ ಬಂದ್ಬಿಟ್ಟಿದ್ಯಾ? ಹ್ಞೂ ಅಮ್ಮವ್ರೆ, ಅವ್ರ ಜೊತೆಗೆ ಬಂದು ಎಲ್ಲ ಕೆಲಸ ಮುಗಿಸಿದ್ದೀವಿ. ಇನ್ನೇನಿದ್ರು ಮೂಟೆನ ಗಾಡಿಗೆ ಹಾಕೊಂಡು ಮನೆಗೆ ಹೋಗೋದಷ್ಟೇಯ. ಹೌದಾ, ಯಾಕೆ ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ. ಹೌದಾ, ಪರವಾಗಿಲ್ಲ ಬಿಡಿ, ಹೆಂಗೂ ಬರೋದು ಬಂದಿದ್ದೀವಿ. ಒಂದೆರಡು ಎಳ್ನೀರು ಕುಡ್ಕೊಂಡು ಎಲ್ರೂ ಮಾತಾಡ್ಕೊಂಡು ಹೋಗೋದ. ಹ್ಞೂ ಹೌದು ಹೌದು, ನನಗೆ ಈ ತೋಟ ತುಂಬಾ ಇಷ್ಟ ಆಗಿದೆ. ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಅಂತೆಗೆ ಅಕ್ಷರಿ ಹಾಡೋಣ ಶಾಂತಕ್ಕ. ನಿನ್ ಜೊತೆ ಅಂತ್ಯಾಕ್ಷರಿ ಆಡ್ಬಿಟ್ರೆ ನಮ್ಮಂತೂ ಅಂತೆ ಕಾಣಿಸ್ಬಿಡ್ತೀಯ ಬಿಡು. ಏನೋ ಪಾತಕವರು ತುಂಬಾ ಆಸೆ ಪಡ್ತಾವ್ರೆ, ಆಡೋದ ಬಿಡಿ ಒಂದು ಅಂತ್ಯಾಕ್ಷರಿ. ಓ, ನಮ್ಮ ಗೌಡ್ರು ಒಪ್ಕೊಬಿಟ್ರು, ಇನ್ನೇನು ಮತ್ತೆ? ನಂಗೆ ಅದೆಲ್ಲ ಬರಲ್ಲ ಅಮ್ಮವ್ರೆ, ನಂಗೆ ನಾಚಿಕೆ ಆಯ್ತದೆ. ಯಾಕೆ ನಾಚ್ಕೋತೀರಾ ಶಿವ ಅಕ್ಕ? ನೀವೇನು ನಾಚ್ಕೊಳ್ಳೋಕೆ ಇಲ್ಲಿ ರುದ್ರಣ್ಣನ ಜೊತೆ ರೊಮ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅಂತೆಗೆ ಅಕ್ಷರಿ ಹಾಡಿ ಅಂತ ಹೇಳ್ತಾ ಇದ್ದೀವಿ. ಲೇ ಪಾತಿ, ಬೇಗ ನಿಮ್ಮೊಂದು ಮದುವೆ ಮಾಡಬೇಕು, ಇಲ್ಲಾಂದ್ರೆ ಹಿಂಗೆ ಮಾತಾಡ್ತಾ ಇರ್ತೀಯ ನೀನು. ಶಾಂತಂದು ಅಕ್ಕ, ನಾನು ಮದುವೆಗೂ ಆಗಬೇಕು ಅಂದರೆ ನನಗೆ ಹುಡುಗ ತುಂಬ ಇಷ್ಟ ಆಗಬೇಕು. ಹಾಗಾದರೆ ನನ್ನ ಮದುವೆ ಆಗೋದು. ನನಗೆ ಇಷ್ಟ ಆಗೋ ಹುಡುಗನ ಹುಡುಕ್ತೀರಾ? ಹೌದು ಪಾತಿ, ನಿಂಗೋಸ್ಕರ ಚೆನ್ನಾಗಿರೋ ಹುಡುಗನ್ನ ಹುಡುಕಿ ನಾವೆಲ್ಲ ಸೇರಿ ಮದುವೆ ಮಾಡ್ತೀವಿ. ಥ್ಯಾಂಕ್ ಯು ರಾಣಕ್ಕ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂದರೂ ಕೂಡ ಈ ಊರಲ್ಲಿ ಎಲ್ಲರೂ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಅದಕ್ಕೆ ನನಗೆ ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಮೇಲೆ ನನಗೆ ನಂಬಿಕೆ ಇದೆ ತುಂಬ. ನೀವೆಲ್ಲ ನನಗೆ ಒಳ್ಳೆ ಹುಡುಗನಿಗೆ ನೋಡಿ ಮದುವೆ ಮಾಡಿ ಮಜ್ಜಿಗೆ ಮಾಡ್ತೀರಾ ಅಂತ. ಲೇ ಪಾತಿ, ಬೇಜಾರು ಮಾಡ್ಕೋಬೇಡ. ಅದೇನೋ ಲಾಸ್ಟ್ ಅನ್ನಂದಲ್ಲ ಮಜ್ಜಿಗೆ ಅಂತ, ಏನೇ ಅದು? ಅದೇ ರಾಣಿದು ಅಕ್ಕ, ನೀವು ನನ್ನ ಮದುವೆಯಲ್ಲಿ ತುಂಬ ಮಜಾ ಮಾಡ್ತೀರಾ ಅಂದೆ. ಓ ಹಂಗಂದ್ಯಾ? ಯಾಕೆ ಪಾತಿ, ಬೇಜಾರು ಮಾಡ್ಕೋಬೇಡ. ನೀನು ನನ್ನ ತಂಗಿ ಇದ್ದಂಗೆ. ನೀನು ಎಷ್ಟು ಒಳ್ಳೆ ಹುಡುಗಿ ಅಂತ ನಮ್ಮೂರಲ್ಲಿ ಎಲ್ಲರಿಗೂ ಗೊತ್ತು. ನಿನ್ಗೇನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ನಿನ್ನ ಜೊತೆ ನಾವೆಲ್ಲ ಇರ್ತೀವಿ ಪಾತಿ. ಹೌದು ಪಾತಿ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ. ತುಂಬಾ ಧನ್ಗೆ ವೇದಗಳು ನಿಮಗೆಲ್ಲ. ಪಾತಿ, ಈಗ ಬೇಜಾರು ಮಾಡ್ಕೋಬಾರ್ದು, ನಗ್ನಗ್ತಾ ಮಾತಾಡು. ಇಷ್ಟು ನಕ್ರೆ ನಿಮಗೆ ಸಾಕ ರಾಣಿ ಅಕ್ಕ? ಈಗ ಸರಿ ನಮ್ಮ ಪಾತಿ. ರೀ ಗೌತಮ್ಗೆ ಎಲ್ಲರಿಗೂ ಇಲ್ಲಿಗೆ ಊಟ ತರ ಕೇಳ್ಬಿಡ್ತೀರಾ ಫೋನ್ ಮಾಡಿ? ಹ್ಞೂ ಶಾಂತ, ಹೇಳ್ಬಿಡ್ತೀನಿ. ಇವತ್ತೆಲ್ಲ ಮಧ್ಯಾಹ್ನ ಇಲ್ಲೇ ಊಟ ಮಾಡಿಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಮನೆಗೆ ಹೋಗೋಣ. ಅಮ್ಮವ್ರೆ, ನಾನು ಅಕ್ಕಿ ರೊಟ್ಟಿ ಎಣ್ಗಾಯಿ ಪಲ್ಯ ತಂದಿದ್ದೆ. ಅದಕ್ಕೇನು ಬಿಡು ಶಿವಕ್ಕ,
ಅದನ್ನು ತಿನ್ನೋಣ, ನಮ್ಮನೆದು ತಿನ್ನೋಣ, ಎಲ್ಲ ಹಂಚ್ಕೊಂಡು ತಿನ್ನೋಣ. ಸರಿ ಸರಿ ಹಾಗಾದರೆ. ಆಹಾ, ಇವತ್ತು ತೋಟದಲ್ಲಿ ಹುಟ್ಟಿಗೆ ಮಾಡಿಕೊಂಡು ಹಂತೆಗೆ ಅಕ್ಷರಿ ಹಾಡಿಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡಿಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ. ಏನೇ ಪಾತಿ, ಮನಸಲ್ಲೇ ಮಾತಾಡ್ಕೊಳ್ತಾ ಇದೆಯಾ? ಅದೇ ರಾಣಿಂದು ಅಕ್ಕ, ಫಸ್ಟು ಸಾಂಗ್ಗೆ ನಾನೇ ಸ್ಟಾರ್ಟು ಮಾಡಬೇಕು. ಅದಕ್ಕೆ ಯಾವುದು ಸಾಂಗು ಹಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಮಾಡು ಮಾಡು, ನೀನೇ ಸ್ಟಾರ್ಟ್ ಮಾಡು.